ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಂಗಳವಾರದ ಬೆಳಗಿನ ಲಾಗ್ ಮಾಡ್ತಾಯಿದ್ದೀನಿ. ಫ್ರೆಂಡ್, ಪಾಪುಗೆ ಇವತ್ತು ಚಪಾತಿ ಮಾಡಮ್ಮ ಅಂದ್ಲು, ಹಂಗಾಗಿ ಚಪಾತಿನ ಮಾಡ್ಕೊಡ್ತಾಯಿದ್ದೀನಿ. ಫ್ರೆಂಡ್, ನಾನೀಗ ಚಪಾತಿನ ಕಲಸಿ ಇಟ್ಕೊತಾಯಿದ್ದೀನಿ. ಇದಕ್ಕೆ ನೀರು ಮತ್ತು ಚಪಾತಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ. ಹದವಾಗಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಅಲ್ಲಿಗೆ ಬನ್ನಿ. ಈಗ ಫ್ರೆಂಡ್, ನಾನು ಯಾವುದೇ ತವಾನ ಯೂಸ್ ಮಾಡಲ್ಲ. ಪಾಪುಗೆ ಇದು ಐರನ್ದು ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ಅದು ಮಾಡಬೇಕು ಆದಷ್ಟು ಅಂತ ನಾನು ತವಾನ ಯೂಸ್ ಮಾಡೋದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಈ ಮನೆಗೆ ಬಂದಮೇಲೆ ಇದನ್ನೇ ಯೂಸ್ ಮಾಡ್ತೀನಿ. ಈಗ ನಾನು ಮೊದಲು ಸಾಗು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಕಾಳನ್ನ ಹಾಕಿದ್ದೀನಿ. ಫ್ರೆಂಡ್, ಇದು ನಾನು ದಾಲ್ ಮಾಡ್ತಾಯಿದ್ದೀನಿ. ಬೇಳೆನ ಹೆಸ್ರು ಬೇಳೆನೇ ಬೇಕು ಅಂತೇನಿಲ್ಲ, ಮನೇಲಿ ಮಾಮೂಲಿ ಬೇಳೆ ಇರೋದನ್ನೇ ಹಾಕಿ ಅದಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದೆರಡು ಪೀಸು ಈರುಳ್ಳಿ, ಒಂದು ಟೊಮೊಟೊ, ಒಂದು 5 ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಇದನ್ನು ಹಾಕಿ ಒಂದು 5-6 ವಿಷಲ್ ಹೊಡೆಸಿದ್ರೆ ಫುಲ್ಲು ಮೊಸರು ಥರ ಆಗುತ್ತೆ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಮ್ಯಾಶ್ ಮಾಡಿದ ತಕ್ಷಣ ಇದಕ್ಕೆ ಸಾಸಿವೆ ಕಾಳು, ಕರ್ಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕಿ, ಸ್ವಲ್ಪ ಮೆಂತ್ಯ ಹಾಕಿ ಎಲ್ಲನೂ ಒಗ್ಗರಣೆ ಕೊಡಬೇಕು. ಅದಾದ ನಂತರ ನೋಡಿ ಫ್ರೆಂಡ್, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ, ಮೆಂತ್ಯ ಇದ್ದರೆ ಅದು ಹಾಕೋಬೇಕು, ಆಪ್ಷನಲ್ಲು. ಬೇಕು ಅಂದರೆ ಬೇಕು, ಇಲ್ಲಾಂದರೆ ಬೇಡ. ಈಗ ನಾನು ಪಾಪುಗೆ ಟೈಮ್ ಆಗ್ತಾಯಿದೆ 8:30. ಈಗ ರಾಯನಿಗೆ ಮೊಟ್ಟೆ ಬೇಯಿಸ್ತಾಯಿದ್ದೀನಿ. ಹಾಗೆ ಈಗ ಸಾಗೋಯ್ತು. ಈಗ ಚಪಾತಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು ಫ್ರೆಂಡ್. ಹಾಗಾಗಿ ಪಾಪುಗೆ ಸ್ವಲ್ಪ ನಾನು ಆಯಿಲ್ ಹಾಕೋದು ರಾಜುಗೆ ಮತ್ತು ನಮಗೆ ಹಾಕೊಳ್ಳಲ್ಲ. ಈಗ ದಾಲು ರೆಡಿ ಆಗ್ತಾಯಿದೆ. ಅದ್ರ ಜೊತೆಗೆ ಈಗ ಪಾಪುಗೆ ತಿಂಡಿಗೆ ಹಾಕ್ಕೊಡ್ಬೇಕು. ಫ್ರೆಂಡ್, ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್. ಹೀಗೆ ನೋಡ್ತಾ ಇರಿ. ಹಾಗೆ ಬನ್ನಿ, ಇವತ್ತು ನಾನು ಮಂಗಳವಾರದ ಲಾಗ್ನ ಮಾಡೋಣ ಅಂತಿದ್ದೀವಿ. ಫ್ರೀ ಆದಾಗ ಖಂಡಿತ ಇನ್ಮೇಲೆ ನಾನು ಮಾಡ್ತೀನಿ ಫ್ರೆಂಡ್. ಹಾಗೆ ತಮ್ಲೈನ್ ಹಾಕೋದು ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ. ಹೀಗೆ ನೋಡ್ತಾ ಇರಿ, ಪ್ರೋತ್ಸಾಹಿಸಿ ಫ್ರೆಂಡ್. ಈಗ ನಾನು ಚಪಾತಿ ಪಾಪುಗೆ ತಿನ್ನಿಸ್ತಾಯಿದ್ದೀನಿ. 8:30, ಅವಳು 7:45ಗೆ ವ್ಯಾನ್ ಬಂದುಬಿಡುತ್ತೆ. ಹಾಗಾಗಿ ಈಗ ಸಮ್ಮರ್ ಎಲ್ಲ ಆಗಿರೋದ್ರಿಂದ ಮಕ್ಕಳಿಗೆ ಜ್ವರ ಎಲ್ಲ ಬರ್ತದೆ. ಹಾಗಾಗಿ ಸ್ವಲ್ಪ ಫ್ರೂಟ್ಸ್ನ ಕೊಡೋಣ ಅಂದ್ಬಿಟ್ಟು ನಾನು ದಾಳಿಂಬೆ ಕೊಟ್ಟಿದ್ದೆ ಮಂಡೇ. ಇವತ್ತು ಟ್ಯೂಸ್ಡೇ ಅದರಿಂದ ಸ್ವಲ್ಪ ಬನಾನ ಕೊಡ್ತಾಯಿದ್ದೀನಿ. ಫ್ರೆಂಡ್, ಎಲ್ಲ ಪ್ಯಾಕ್ ಆಯಿತು. ಈಗ ರಾಯನ್ನು ನಾನು ಹೋಗ್ತೀನಿ ಅಂತ ಹೊರಗಡೆ ನಿಂತಿದ್ದಾನೆ. ಅವನು ಪಾಪು ಯಾರಾದರೂ ಗಾಡಿ ತಗೊಂಡು ಮತ್ತು ನಾವು ಯಾರಾದರೂ ಹೊರಗಡೆ ಹೋದ ತಕ್ಷಣ ನನ್ನೂ ಕರ್ಕೊಂಡೋಗಿ ಅಂತ ಹಿಂಗೆ ಬಂದು ನಿಂತ್ಕೊತಾನೆ ಫ್ರೆಂಡ್. ಈಗ ಮನೆಯವರು ಕಾರ್ ತೆಗಿತಾ ಇದ್ದಾರೆ ಪಾಪು ಕರ್ಕೊಂಡು ಹೋಗೋಕ್ಕೆ ಅಂತ. ವ್ಯಾನ್ ಬರ್ತಾಯಿದೆ. ಸೊ ಹಂಗಾಗಿ ಇವನು ನೋಡ್ತಾಯಿದ್ದಾನೆ. ಥ್ಯಾಂಕ್ ಯು ಫ್ರೆಂಡ್. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು.